ಭೀಮಾ ತೀರ 10 ಹತ್ಯಾಕಾಂಡಗಳ ಮೂಲಕ ಕುಖ್ಯಾತಿಯನ್ನು ಪಡೆದಿತ್ತು. ಈಗ ಬಾಗಪ್ಪ ಹರ್ಜನ್ ಹತ್ಯೆ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಭೀಮಾ ತೀರದಲ್ಲಿ ಒಂದು ರೀತಿ ಚರ್ಚೆ ಶುರು ಆದರೆ ಬಾಗಪ್ಪ ತನ್ನ ಒಂದು ಭೂಗತ ಲೋಕದಿಂದ ಹೊರಗಡೆ ಬಂದು ಏನಂದ್ರೆ ದೇವರ ಆರಾಧನೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ರು. ಅದೇ ತನಗೆ ತಮ್ಮ ಹುಟ್ಟೂರು ಆಗಿರ್ತಕ್ಕಂಥ ಬ್ಯಾಡಗಿ ಹಾಳದಲ್ಲಿ ಲಕ್ಷ್ಮೀ ದೇವಸ್ಥಾನವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು 8 ಎಕರೆ 10 ಗುಂಟೆ ಜಾಗವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದು. ಈಗ ಸದ್ಯ ಆ ಜಾಗದಲ್ಲಿ ಇದ್ದೇನೆ, ಜಮೀನಿನಲ್ಲಿ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಕಳೆದ ಒಂದು ಈಚೆಗೆ ಈ ಒಂದು ಏನಲ್ಲಿ ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಮಾಡಬೇಕನ್ನುವ ನಿಟ್ಟಿನಲ್ಲಿ ಆ ಒಂದು ಪೂಜಾ ಕಾರ್ಯಗಳು ಕೂಡ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ಏನು ಧ್ವಜವನ್ನ ನೆಟ್ಟಿರುವಂತದ್ದು. ಪ್ರಮುಖವಾಗಿ ಇದು 8 ಎಕರೆ 10 ಗುಂಟೆ ಜಾಗ ಇರೋದು. 3 ಕೋಟಿ ವೆಚ್ಚದಲ್ಲಿ ಲಕ್ಷ್ಮೀ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ರು. ಜೊತೆಗೆ ಇದು ಒಂದು ಏನು ಬ್ಯಾಡಗಿ ಹಾಳದ ಪುನರ್ವಸತಿ ಕೇಂದ್ರದ ಬಳಿ ಬರ್ತಕ್ಕಂಥ ಒಂದು ಜಮೀನು. ಜೊತೆಗೆ ಹಳೆ ಊರು ಬ್ಯಾಡಗಿ ಹಾಳದಲ್ಲಿ ಕೂಡ ಹಳೆಯ ಒಂದು ದೇವಸ್ಥಾನ ಏನು ಲಕ್ಷ್ಮೀ ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೂ ಕೂಡ ಬಾಗಪ್ಪ ಹರಿಜನ್ ಒಂದು ಲಕ್ಷ್ಮೀ ಮೂರ್ತಿಯನ್ನ ಮಾಡಿ ಇತ್ತೀಚೆಗೆ ಪೂಜಾ ಕೈಕಾರ್ಯಗಳು ಕೂಡ ಮಾಡಿರುವಂತದ್ದು. ಈಗ ಒಂದು ಈ ರಕ್ತಸಿಕ್ತ ಒಂದು ಅಧ್ಯಾಯದ ಹೊರಗಡೆ ಬಂದು ಸೈಲೆಂಟ್ ಆಗಿ ಸಾಮಾಜಿಕ ಕಾರ್ಯ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ಅವರ ಬಗ್ಗೆ ಗ್ರಾಮದಲ್ಲೂ ಸಹ ಒಂದು ಅಭಿಮಾನದ ಮಾತುಗಳು ಕೇಳಿ ಬಂದು. ಜೊತೆಗೆ ಏನಂದ್ರೆ ಏನು ಈ ಒಂದು ಅವರ ಒಂದು ವೈಷಮ್ಯ, ಹಳೆಯ ದ್ವೇಷ ಇವೆಲ್ಲವ ಹಿನ್ನೆಲೆಯಲ್ಲಿ ನಿನ್ನೆ ಅಂದ್ರೆ ಫೆಬ್ರವರಿ 11ನೇ ತಾರೀಕು ರಾತ್ರಿ ಹತ್ಯೆ ಆಗಿರುವಂತದ್ದು. ಸದ್ಯ ಈಗ ಈ ಒಂದು ಏನು ಜಮೀನಿನಲ್ಲಿ ಒಂದು ಏನು ಯೋಜನೆ ಮಾಡಿಕೊಂಡು ಲಕ್ಷ್ಮೀ ದೇವಸ್ಥಾನ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ಆದರೆ ಈಗ ಇದೇ ಹೊತ್ತಿನಲ್ಲಿ ಬಾಗಪ್ಪ ಹರ್ಜನ್ ಹತ್ಯೆ ಆಗಿರೋದು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಹುಟ್ಟಾಕಿರೋದು. ಜೊತೆಗೆ ಏನಂದ್ರೆ ಮತ್ತೆ ರಕ್ತಸಿಕ್ತ ಅಧ್ಯಾಯಕ್ಕೆ ಮತ್ತೆ ಇಲ್ಲಿ ನೆತ್ತರು ಹರಿತಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಜನರ ಒಂದು ಆತಂಕದಲ್ಲಿರುವಂತದ್ದು. ನೆಮ್ಮದಿ ಶಾಂತಿಯಿಂದ ಇಲ್ಲಿ ಜನ ಬಾಳ್ತಾ ಇದ್ರು. ಈಗ ಮತ್ತೊಮ್ಮೆ ಈ ಒಂದು ಏನು ರಕ್ತಸಿಕ್ತ ಒಂದು ನೆತ್ತರು ಹರಿದಿರುವಿನಲ್ಲಿ ಮತ್ತಷ್ಟು ಇಲ್ಲಿನ ಜನರ ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.